ಡಾಕ್ಟರ್ ಮಗು ಡೋಂಟ್ ವರಿ, ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಡಾಕ್ಟರ್ ಏನು ತೊಂದರೆ ಇಲ್ಲ ತಾನೆ? ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ನೀನ್ ಕೇಳದೆ ಹೋದ್ರು ನಿನ್ನ ಮನಸ್ಸಿನಲ್ಲಿ ಕುರಿತಾರೋ ಎಷ್ಟೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಲೇಬೇಕು. ನಾವ್ಯಾರು, ಅವ್ರು ಯಾರು, ನಾವೆಲ್ಲ ಯಾಕೆ ನಿನ್ ಜೊತೆ ಆಟ ಆಡ್ತಾ ಇದ್ದೀವಿ, ಯಾಕೆ ನಿನಗೆ ತೊಂದರೆ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆಲ್ಲ ವಿವರಣೆ ಕೊಡದೆ ಹೋದ್ರೆ ನಿನಗೆ ಅರ್ಥ ಆಗಲ್ಲ. ಒಬ್ಬ ಮನುಷ್ಯ 100 ವರ್ಷ ತನ್ನನ್ನು ಗುರುತಿಸ್ಕೊಳ್ಬೇಕಾದ್ರೆ 100 ವರ್ಷನೇ ಬದುಕಬೇಕಾಗಿಲ್ಲ. ಒಂದು ದಿನ, ಒಂದೇ ದಿನ ಸಾಕು. ಆ ಒಂದು ದಿನ ಅವನ್ ಸಾಧಿಸೋ ವಿಷಯಗಳು ಅವನ ಹೆಸರನ್ನ 100 ವರ್ಷ ಬಾಳಿಸುತ್ತೆ. ಅದೇ ರೀತಿ 100 ವರ್ಷ ಚಂಬಲೇರಿಯ ಜನರ ಮನಸ್ಸಲ್ಲಿ ಯಾವಾಗ್ಲೂ ಮಿಂಚು ಒಂದೇ ಒಂದು ಮಿಂಚು, ಒಂದೇ ಹೆಸರು, ಒಂದೇ ಪವರ್. ಅದೇ ಮದಕರಿ IPS, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅವರು ಚಂಬಲ್ ಏರಿಯಾದಲ್ಲಿರೋ ದೇವಗಡಿಗೆ ಕಾಲಿಡೋ ತನಕ ಅಲ್ಲಿನ ಜನಗಳು ಜೀವಂತ ಶವವಾಗಿ ಬದುಕ್ತಾ ಇದ್ರು. ಪೊಲೀಸ್ನವ್ರು ಆಗ್ತಾ ಇದ್ದಿದ್ ಕಾಕಿ ಬಟ್ಟೆ ಏನೂ ಪವರ್ ಇಲ್ದಿರೋ ಮೈ ಮುಚ್ಕೊಳ್ಳೋ ಅಂತ ಕೇವಲ ಬಟ್ಟೆ ಆಗಿತ್ತು. ನಾನು ಆ ಏರಿಯಾ CI. कहाँ जा रहा है? बाची, पुलिस आदमी अंदर रह जा सकता है, रूल्स मालूम नहीं क्या? चल निकल. समस्त पापाक्षेत्रम गोपंचक कव्यपादोदकम सर्व व्याधि निवारणम शुभम. राम राम बाप जी. बोल. ನಾನು ಮೀಮಿ ಪಹಾಡ್ CI, ಹೆಸರು ಶಿಂದೆ. क्या प्रॉब्लम है बोल. ನನ್ನ ಹೆಂಡತಿ 2 ದಿನದಿಂದ ಕಾಣಿಸ್ತಾ ಇಲ್ಲ ಬಾಪ್ಜಿ. अच्छा, नाम क्या है उसका? चन्नम्मा. एज? 30. अरे 30 तो बहुत खतरनाक एज है. मೈ ಕೈ ತುಂಬಿಕೊಂಡು ಹೇಗಿರುತ್ತೆ? ಅಪ್ಪ ಅಲ್ಲಿ ಅಮ್ಮ 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 ಅಮ್ಮ. ಅಬೆ ಬೋಲ್ ಬೇ, ಎಲ್ಲಿ ಹೋಗಿದ್ದಾಳ ಗೊತ್ತಾ? ಗೊತ್ತಿಲ್ಲ ಬಾಜಿ. ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಬಾಬುಜಿ. ಅಚ್ಚಾ, ಹುಡುಕ್ ಕಳ್ಸ್ಕೊಡ್ತೀನಿ. ಇನ್ನೊಂದು 2 ದಿನ, 2 ದಿನದಲ್ಲೇ ಕಳಿಸ್ಕೊಡ್ತೀನಿ. ಅಚ್ಚಾ, ಹೊರಡು. ಹೋಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಜಾವ್ ಜಾವ್. ಬಾಬುಜಿ, ಅಬ್ ಕ್ಯಾ ಬೇ? ಮಕ್ಕಳು 2 ದಿನದಿಂದ ಏನು ಊಟ ಮಾಡಿಲ್ಲ ಬಾಬುಜಿ. ಬೋಲಾನ 2 ದಿನದಲ್ಲಿ ಬರ್ತಾಳಂತ. ಅಬ್ ನಿಕಲ್. ನಿಕಲ್. ಲೋ ಭಾಮೈದ ಭಾವ, ನನ್ ರಾಜ್ಯ ರಾಮ ರಾಜ್ಯ ಕಣೋ. ಇಲ್ಲಿ ಮರ್ಡರ್ ಇಲ್ಲ, ರೇಪ್ ಇಲ್ಲ. ಯಾರಾದ್ರೂ ಮಾತ್ ಕೇಳಲ್ಲ ಅಂದ್ರೆ ತಾನೇ ಮರ್ಡರು.
ಯಾವಳಾದ್ರೂ ಬರಲ್ಲ ಅಂದ್ರೆ ತಾನೇ ರೇಪು, ಯಾರಾದ್ರೂ ಕೊಡಲ್ಲ ಅಂದ್ರೆ ತಾನೇ ರೌಡಿಸಂ. ಇವೆಲ್ಲ ಏನೂ ಇಲ್ದೆ ಈ ಊರು ಪ್ರಶಾಂತವಾಗಿದೆ ಕಣೋ, ಅಲ್ವಾ? ಆಹಾ ಏನ್ ಹೇಳಿದೆ ಬಾವ, ನೀನು ರಾಮ ನಾನು ರಾಮದಾಸ. ಸಾಲ ಮಾಡೋದು ನಿನ್ನೊಂದು ಗುಡಿ ಕಟ್ಟಿಸ್ತೀನಿ. मैसूर से आने वाली कर्नाटक एक्सप्रेस ಅವಳು ಹೋಗ್ತಾರ ಸ್ಪೀಡ್ ನೋಡ. ಎಲೆಕ್ಟ್ರಿಕ್ ಟ್ರೈನ್ ಏನಮ್ಮ ವಿಚಾರಿಸ್ಕೊಳ ಸೂರ್ಯ. ಲೇ ಬೇಟ ಮಾಮೂಲಿ ದೇಕೆ ಆಜಾ. ಕಾಸು ಕೊಡ್ಬೇಕಾದ್ರೆ ಕೋಪ ಬರಲ್ವನ ಬೇ? ಕೊಡದೆ ಹೋದ್ರೆ ಇನ್ನೊಂದ್ ಕಾಲು ಲಟಕ್ ಅನ್ಸಲ್ವಾ? ಕಾಸು ಕೊಡ ಬೇ. ನಿಕಾಲ್ ನಿಕಾಲ್. ಈ ಪರ್ಕೆಗಳಿಗೆ ಬುದ್ಧಿ ಕಲ್ಸೋನ್ ಯಾವಾಗ ಬರ್ತಾನ? ಚಾಂದಿ ಚೌಕಿ ಬರ್ತೀರಾ? 200 ರೂಪಾಯಿ. ಇಲ್ಲೇ ಹತ್ರ ತಾನೇ ಇದೆ ಅದು. 400 ರೂಪಾಯಿ. ಲೆಕ್ಕ ಇಲ್ಲ. ಬಾಬ್ಜಿ ಗ್ಯಾಂಗ್ ಎಷ್ಟು ಹೇಳುತ್ತೆ ಅಷ್ಟೇ. ಬೇಡಪ್ಪ. ಏಯ್ ಬೇಕೋ ಬೇಡವೋ ಕಾಸಂತೂ ಕೊಡ್ಲೇಬೇಕು. ಪೈಸಾ ನಿಕಲ್ ಬೇ. ಸರ್ ಕೊಟ್ಬಿಡಿ. ಮಗಳು ಒಬ್ಳನ್ನೇ ಕರ್ಕೊಂಡ್ ಬಂದಿದ್ಯಾ? ಹೆಂಡತಿ ಬರ್ಲಿಲ್ವಾ? ಬರ್ಲಿಲ್ವಾ? ಇಲ್ಲ ಓಡೋದ್ಲ? ಬಾಬಾ ಇಲ್ಲೇ ಕುತ್ಕೊಂಡಮ್ಮ ಹಾಡಿದ ಹಾಡನ್ನು ಕೇಳ್ತಾರಮ್ಮ. ಇವನೇನು ವಾಪಸ್ ಬರ್ತಾ ಇದ್ದಾನೆ? ಏನೋ ವಾಪಸ್ ಬರ್ತಾ? ಸ್ಟಡಿ ನಾನು ಸ್ಟಡಿ ನಾನ್ ಸ್ಟಡಿ. ಅಲ್ಲಾಡ್ಬೇಡ ಅಲ್ಲಾಡ್ಬೇಡ. ಸ್ಟಡಿ ನಾನು ಸ್ಟಡಿ ನಾನ್ ಸ್ಟಡಿ ನಾನು ಸ್ಟಡಿ ಸ್ಟಡಿ ಬೇಡ ಬೇಡ ನೋಡು ಬಾಕಿ ಒಂದ ಮಾಡ್ಬರ್ತೇನ್ರಿ. ಒಂದ ಪಟಾಕಳೆ ನಿನ್ನ ಹೆಸರು? ಸೋಮ. ನಿಂದು? ಮಹಂತೇಶಪ್ಪ. ನಿಂದು? ಜಾಫರ್. ನಿಂದು? ಸೂರ್ಯ ಸರ್. ಇದರಲ್ಲಿರೋ ಅಷ್ಟು ದುಡ್ಡು ನಿಂದಲ್ಲ ತಾನೆ? ಅಂದಲ್ಲ ಸರ್. ಭಯ ಚೆನ್ನಾಗಿ ಹೊಡಿದ್ರಿ ಭಯ. ಯಾರು ಭಯ ನೀವು? ಮದಕರಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಈ ದುಡ್ಡು ತೊಗೊಂಡು ಎಲ್ರಿಗೂ ಕೊಟ್ಬಿಡಿ. ಬಾಯ್ ಮುಚ್ಚು. ಇನ್ನೊಂದ್ಸಲ ಈ ರೈಲ್ವೆ ಸ್ಟೇಷನ್ ಅಕ್ಕ ಪಕ್ಕನೂ ಕಾಣಿಸ್ಕೊಡುದು. ಓಕೆ? ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಐ ಆಮ್ ರಜಿಯಾ. ವೆಲ್ಕಮ್ ಟು ದೇವ್ಗಢ್. ಥ್ಯಾಂಕ್ ಯು ಸೊ ಮಚ್. ಏನ್ ಸರ್ ಎಲ್ಲ ಕೆಲಸ ನೀವೇ ಮಾಡ್ಕೋತಾ ಇದ್ದೀರಾ? ಹೇಳ್ ಕಳ್ಸಿದ್ರೆ ನಾವೆಲ್ಲ ಬರ್ತಿದ್ವಲ್ಲ. ಅಭ್ಯಾಸ ಆಗೋಗಿದೆ. ಮಾಡಿ. ಸರ್ ಮಾರ್ನಿಂಗ್ ಸರ್. MR ಶಿಂದೆ. ಹಾಯ್. ಸಾರಿ ಸರ್, ಸ್ಮಾಲ್ ಮಿಸ್ಕಮ್ಯುನಿಕೇಶನ್. ಟ್ರೈನ್ ಬರೋದು ಲೇಟ್ ಅಂದ್ರು, ಇಲ್ಲ ಅಂದ್ರೆ ನಾನೇ ಬರ್ತಿದ್ದೆ ಪಿಕಪ್ ಮಾಡಕ್ಕೆ. ಇಟ್ಸ್ ಓಕೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳಿ.
ಜಾಗ ಇಲ್ಲ ಸರ್ ಮಗುಗ್ ಹಾಲ್ ತರಲ್ಲ? ಬೇಡ, ನಾನೇ ತರ್ತೀನಿ. ಇದೇನ್ ಸರ್, ಮಗು ಒಂದನೇ ಕರ್ಕೊಂಡ್ ಬಂದಿದ್ದೀರಾ, ಮೇಡಮ್ ಬಂದಿಲ್ವಾ? ಸಾರಿ ಸರ್. ಇಟ್ಸ್ ಓಕೆ. ಊರಲ್ಲೆಲ್ಲ ಹೇಗಿದೆ? ಎವ್ರಿಥಿಂಗ್ ಓಕೆ? ಏನ್ ನಡೀತದೆ, ಏನಾಗ್ತದೆ? ಅಪ್ಪ, ಮಾನಸ ಅಮ್ಮ ನೆನೆಸ್ಕೊಂಡು ಅಳ್ತಾ ಇದ್ದಾಳಪ್ಪ. ಸ್ಕೂಲಿಗೆ ಟೈಮ್ ಆಯ್ತು, ರೆಡಿ ಆಗ್ತಾ ಇಲ್ಲ, ಬೇಗ ಬಾರಪ್ಪ. ಬಂದೆ, ಇಲ್ಲಿ ಬರ್ಕೊಡ್ದು ಅಂತ ಹೇಳಿಲ್ಲ, ಮನೆಗೆ ಹೋಗು. ಶಿಂದೆ ಸರ್, ನಿಮ್ ಹೆಂಡತಿ, ಸಾರಿ, ತಾಯಿ ಇಲ್ದಿರೋ ಮಗು ಪರಿಸ್ಥಿತಿ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಎಲ್ಲ ಕೆಲಸ ನಾವೇ ಮಾಡ್ಬೇಕಾಗತ್ತೆ ಅಲ್ವಾ? ನಮ್ ತಾಯಿ ಸತ್ತಿಲ್ಲ, ಇನ್ನ ಬದುಕಿದಾರ ಅಂಕಲ್. ಒಂದೇ ಒಂದು ಫೋನ್ ಹಾಕಿದ್ರೆ ಟ್ರಾನ್ಸ್ಫರ್ ಆಗಿ ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೊರಟೋಗ್ತೀಯಾ? ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆನೆ, ಪೋಸ್ಟ್ ಆಫೀಸಿಗಲ್ಲ. ಮದಕರೇ, ಯಾರೋ ಕಾಂಜಿ ಪಿಂಜಿ ಅಲ್ಲ. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗಂದಿ ಇಬ್ಬರದು ಸಮಾಧಿ ಕಟ್ಬಿಡ್ತೀನಿ. ನಿನ್ ಕಾರ್ ಹತ್ತಮ್ಮ. ನಾನ್ ಬಂದ್ಬಿಟ್ಟೆ ಬಾಬ್ಜಿ, ನಾನ್ ಬಂದ್ಬಿಟ್ಟೆ. ನಿಮ್ಗೇನಾದ್ರೂ ಆಯ್ತು ಅಂದ್ರೆ ಈ ಹೋಮ್ ಮಿನಿಸ್ಟರ್ ಪದವಿನೇ ವೇಸ್ಟ್ ಬಾಬ್ಜಿ. ಮಾಫ್ ಕೀಜಿಯೇ ಬಾಬ್ಜಿ. ಆ DCP ಎಲ್ಲಿದ್ರು ಈ ಕ್ಷಣ ಇಲ್ಲಿಗೆ ಬರಬೇಕು, ಹಾಗೆ ಮಾಡ್ತೀನಿ ಬಾಬ್ಜಿ. ಆ ಟಿಟ್ಲ ಏನಾದ್ರೂ ಬಂದ್ಬಿಟ್ಟ ಅಂದ್ರೆ ಇಡೀ ಊರ್ಗೆ ಬೆಂಕಿ ಇಟ್ಬಿಡ್ತಾನೆ, ಊರೆಲ್ಲ ಸ್ಮಶಾನ ಆಗೋಗುತ್ತೆ. ನನ್ನ ಇಲಾಖೆ ಅಧಿಕಾರಿಗಳೆಲ್ಲ ಗಡ 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 ಅಂತ ನಡಕ್ತಾರೆ. ನಿಮ್ಮ ಮಗ ಯಾವ ಲಾಕ ಬಂದಿದ್ರು ಬಾರಯ್ಯ, ಈಗ ಬರ್ತಾ ಇದೀಯಾ? ನಮಸ್ಕಾರ ಸರ್. ಇದಕ್ಕೇನ್ ಕಮ್ಮಿ ಇಲ್ಲ. ಇಲ್ಲಿ ವಾಡೇನೆ ಎತ್ಕೊಂಡು ಉರಿತಾ ಐತೆ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಲಾಠಿ ಅಲ್ಲಾಡಿಸ್ತಾ ಇದ್ದ? ಲಾಠಿ ಕೆಲಸ ಕೊಟ್ಟು ತುಂಬಾ ವರ್ಷಗಳೇ ಆಗೋಯ್ತು ಸರ್. ಊರಲ್ಲಿ ಏನೇ ನಡೆದ್ರು ನೋಡದೇ ಇದ್ದಾಗಿರುವಂತ ಈ ಊರಿಗೆ ಡ್ಯೂಟಿಗೆ ಬಂದಾಗ ನೀವೇ ಹೇಳದಲ್ಲ ಸರ್, ಅದಕ್ಕೆ ಕೈ ಕಟ್ಕೊಂಡ್ಬಿಟ್ಟಿದ್ದೀನಿ. ಮಾತಾಡ್ಬೇಡ. ಊರ್ ಬೇರೆ, ಬಾಬ್ಜಿ ಬೇರೆ. ಬಾಬ್ಜಿ ಅಂದ್ರೆ ಈ ಊರ್ಗೆ ಕಿಂಗ್ ಇದ್ದಂಗೆ. ಬಾಬ್ಜಿ ಮಗನ ಅರೆಸ್ಟ್ ಮಾಡಿದ್ನಲ್ಲ ಕುನ್ನಿ, ಅವನು ಯಾರು,
ಎಲ್ಲಿದ್ದಾನೆ? ಮಾತಾಡಯ್ಯ. ಹೊಸದಾಗಿ ಬಂದಿರೋ ACP ಸರ್ ಮದಕರಿ. ಮಾತಾಡ್ಬೇಡ ಅಂತವ್ರನ್ನ ಇಲ್ಲ ಸೇರಿಸ್ತೆ. ಮಾತಾಡು. ನಾನ್ ಕರ್ಸ್ಕೊಳ್ಳೋದೇನ್ ಬಂದ್ ಸರ್, ರೆಗ್ಯುಲರ್ ಟ್ರಾನ್ಸ್ಫರ್ ಮೇಲೆ ಬಂದಿದ್ದಾನೆ. ಮಾತಾಡ್ಬೇಡ ಅಂದ್ರೆ ನಿನ್ ಗೊತ್ತಿಲ್ದಂಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ್ಬಿಟ್ಟಿದ್ದಾನ. ಆಫೀಸಲ್ಲಿ ಕೂತ್ಕೊಂಡು ನೀನೇನ್ ನಿದ್ದೆ ಮಾಡ್ತಿದ್ಯಾ? ಎಂತ ಅನಾಹುತ ನಡೆದೋಗಿದೆ ಇಲ್ಲಿ. ಏನ್ ಮಾಡೋದೀಗ? ಮಾತಾಡಯ್ಯ. ನಾನು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ಮಾತಾಡ್ಬೇಡ. ಕೆಲ್ಸಕ್ ಬಾರ್ದವ್ರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾಗ್ಬಿಟ್ಟವ್ರೆ. ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಮಧ್ಯಾಹ್ನದೊಳಗಾಗಿ ಬಾಬ್ಜಿ ಮಗ ಇಲ್ಲಿರ್ಬೇಕು. ಆ ತಿಕ್ರಿ ACP ಬಾಬ್ಜಿ ಕಾಲ್ ಕೆಳಗಡೆ ಬಿದ್ದಿರ್ಬೇಕು. ಮಾತಾಡಯ್ಯ. ಮಾತಾಡ್ತೀನಿ ಸರ್, ಖಂಡಿತವಾಗ್ಲೂ ಮಾತಾಡ್ತೀನಿ. ಈಗ ಹೊರಡ್ತೀನಿ. ಯಾರ್ಯಾರೋ ಬಂದ್ಬಿಡ್ತಾರೆ, ಮೈ ಮೇಲೆ ಯೂನಿಫಾರ್ಮ್ ಬೀಳ್ತಾ ಇದ್ದಾಗೆ ಹೀರೋಗಳಾಗ್ಬಿಡ್ತಾರೆ. ಏನೋ ಏನೋ ಸಾಧಿಸ್ಬಿಡ್ತೀನಿ ಅಂತ ಮನಸ್ಸಿಗೆ ಬಂದಾಗ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅವನ ಹತ್ರ ನಾನು ಮಾತು ಕೇಳಬೇಕು. ಫೈಲ್ ಕೇಳಿದ್ನಲ್ಲ, ತಂದಿದ್ದೀನಿ ಸರ್. ಕೊಡಿ. ಇಂಪ್ರೆಸಿವ್ ಟ್ರ್ಯಾಕ್ ರೆಕಾರ್ಡ್. ಎಸ್ ಸರ್. ಎಲ್ಲಿದ್ದಾನೆ? ಫೋನ್ ಮಾಡ್ಲಾ ಸರ್? ಕರೆಸ್ಬೇಕಾ? ಬೇಡ, ನಾನೇ ಬರ್ತೀನಿ. ಅಟೀಸ್ ಮದಕರಿ IPS, ಫಸ್ಟ್ ಪೋಸ್ಟಿಂಗ್ ಹುಬ್ಳಿ ಕರ್ನಾಟಕ. 4 ವರ್ಷ ಸರ್ವಿಸ್ ಅಲ್ಲಿ 4 ಪ್ರಮೋಷನ್, 10 ಟ್ರಾನ್ಸ್ಫರ್, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ರೆಕಾರ್ಡ್ ಚೆನ್ನಾಗಿದೆ. ಬರೀ ರೆಕಾರ್ಡ್ಸು ಮೆಡಲ್ಸು ಸಂಪಾದನೆ ಮಾಡಿದ್ರೆ ಸಾಲದು. ಮೈಯಲ್ಲಿ ಒಂಚೂರು ಭಯ ಭಕ್ತಿ ಇರಬೇಕು. ಅದು ನಿನಗಿನ್ನೂ ಅಭ್ಯಾಸ ಆದಾಗಿಲ್ಲ. ಭಯ ಅಂದ್ರೆ ಏನು, ಅದು ಯಾವಾಗ ಹೇಗ್ ಬರುತ್ತೆ ಅಂತ ಗೊತ್ತಾ? ನಡು ರಾತ್ರಿ ನಿದ್ದೆ ಮಾಡುವಾಗ ಬಾಗಿಲು ತಟ್ಟಿ ಶಬ್ದ ಕೇಳಿಸುತ್ತೆ. ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಕಾವಲ್ಕಾಯ ಸೆಕ್ಯೂರಿಟಿಯನ್ನು ಕಾಣಿಸೋದಿಲ್ಲ. ಕಾಪಾಡ್ಕೊಳ್ಳೋಕೆ ಸರ್ವಿಸ್ ರಿವಾಲ್ವರು ಕೈಗೆ ಸಿಗೋದಿಲ್ಲ. ಸುತ್ತಮುತ್ತ ರೌಡಿಗಳ ಆರ್ಭಟ ಮಾತ್ರ ಕೇಳಿಸ್ತಾ ಇರುತ್ತೆ. ಆಗ ಹುಟ್ಟೋ ಭಯ ಹೇಗಿರುತ್ತೆ ಗೊತ್ತಾ? ಸಂಜೆ 4 ಗಂಟೆಗೆ ಬರಬೇಕಾದ ನಿನ್ನ ಮಗಳು ಸ್ಕೂಲಿಂದ ಬರೋದಿಲ್ಲ. ಸ್ಕೂಲ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ವಾಚ್ಮ್ಯಾನ್ ಆಗ್ಲೇ ಹೊರಟೋದ್ಲು ಅಂತ ಹೇಳ್ತಾನೆ. 6 ಆಗುತ್ತೆ, 7 ಆಗುತ್ತೆ, 8 ಆಗುತ್ತೆ, ನಿನ್ನ ಮಗಳ ಸುಳುವೇ ಸಿಕ್ಕಲ್ಲ. ರಾತ್ರಿ 10 ಗಂಟೆಗೆ ನಿನ್ನ ಮನೆ ಫೋನ್ ರಿಂಗ್ ಆಗುತ್ತೆ. ಆ ಫೋನ್ ತೆಗೆದ್ರೆ ಏನು ಕೇಳಬೇಕಾಗುತ್ತೋ ಅನ್ನೋ ಭಯ ಹೇಗಿರುತ್ತೆ ಗೊತ್ತಾ? ಮದಕರಿ, ಭಯ ಅನ್ನೋದು ತುಂಬಾ ಮೌಲ್ಯವಾದದ್ದು. ಅದನ್ನ ಕೀಳಾಕ್ ಕಾಣಬೇಡ. ಒನ್ ಶುಡ್ ಹ್ಯಾವ್ ಅನ್ ಹೆಲ್ತಿ ರೆಸ್ಪೆಕ್ಟ್ ಟುವರ್ಡ್ಸ್ ಫಿಯರ್. ಭಯ ಇಲ್ಲದೆ ಇರೋನು ಬಾಳೋದು ತುಂಬಾ ಕಷ್ಟ. ನನಗೆ ಭಯ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಯಾವಾಗ್ಲೂ ಒಂದ್ಸಲ ಅಲ್ಲ, ಒಂದೊಂದು ಕ್ಷಣ, ಒಂದೊಂದು ನಿಮಿಷನೂ ಭಯ ಪಡ್ತಾನೆ ಇರ್ತೀನಿ ಸರ್. 4 ವರ್ಷದ ಹಿಂದೆ ನಾನು ಡ್ಯೂಟಿಗೆ ಸೇರಿದಾಗ ನಾನು ಡ್ಯೂಟಿಗೋಸ್ಕರ ಪ್ರಾಣನೂ ಅರ್ಪಿಸ್ತೀನಿ ಅಂತ ಪ್ರಮಾಣ ಮಾಡಿದ್ದೆ ಸರ್. ನೀವು ಹೇಳ್ದಾಗೆ ಬಾಗಿಲು ತಟ್ಟೋ ಶಬ್ದ ಬರ್ಬೋದು, ಬರ್ದಲೇ ಇರ್ಬೋದು. ಆದ್ರೆ ಯಾವತ್ತೋ ಒಂದಿನ ನನ್ನ ಸಾವು ಖಚಿತವಾಗ್ಲೂ ಬಂದೇ ಬರುತ್ತೆ ಸರ್. ಆ ದಿನ, ಅದನ್ನ ಕಣ್ಣಲ್ಲಿ ಕಂಡ ಆ ಕ್ಷಣ, ಎಲ್ಲಿ ಕೊಟ್ಟ ಮಾತಿಗೆ ತಪ್ಪಿ ತಲೆ ತಗ್ಗಿಸ್ಬೇಕಾಗುತ್ತೋ ಅಂತ ಅನುಕ್ಷಣನೂ ಭಯ ಪಡ್ತಾನೆ ಇರ್ತೀನಿ ಸರ್. ತಪ್ಪು ಮಾಡಿದವನಿಗೆ ದೇಹದ ಒಂದೊಂದು ನರದಲ್ಲೂ ಭಯ ಇರುತ್ತೆ ಸರ್. ಆದ್ರೆ ನನ್ನ ಭಯ ನನ್ನ ಯೂನಿಫಾರ್ಮ್ ಗೌರವದ ಮೇಲಿದೆ ಸರ್. ನನ್ನ ಡ್ಯೂಟಿ ಮುಗೀತು ಸರ್. ನನ್ನ ಮಗಳಿಗೆ ಏನು ಕೊರತೆ ಬರ್ದಿದ್ದಾಗ ನೋಡ್ಕೋತೀನಿ ಅಂತ ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೆ. ಇಫ್ ಯು ಕ್ಯಾನ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಐ ಶಾಲ್ ಬಿ ಆನ್ ದಟ್ ಡ್ಯೂಟಿ ಸರ್. ನಂದೊಂದೇ ಒಂದು ಆಸೆ ಸರ್, ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇರ್ಕೂಡ್ದು. ನನ್ನ ಮುಖದ ಮೇಲೆ ನಗು, ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು ಸರ್.
ಅಪ್ಪ ಅಮ್ಮ ಏನ್ ಬರೋದಿಲ್ವಾ? ಇಲ್ಲಮ್ಮ. ಅಮ್ಮನ್ ತರ ನನ್ನ ಬಿಟ್ಟು ಹೋಗಲ್ಲ ತಾನೆ? ಇಲ್ಲಮ್ಮ, ಇಲ್ಲ. ಮುನ್ನಾ ಅನ್ನೋ ಈ ವ್ಯಕ್ತಿ ಬುದ್ಧಿಮಂದವಾಗಿ ಹುಚ್ಚನಾಗಿ ಪ್ರವರ್ತಿಸುತ್ತಿದ್ದನೇ ಹೊರತು ಉದ್ದೇಶಪೂರ್ವಕವಾಗಿ ಅಲ್ಲವೆಂದು ರುಜುವಾತು ಆಗಲು ಅವನನ್ನ ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದೆ ಇರೋ ಕೇಸನ್ನ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸನವರಿಗೆ ಕಟ್ಟೆಚ್ಚರವಾಗಿ ಕೆಲಸ ನಿರ್ವಹಿಸಲು ಕೋರ್ಟ್ ಆದೇಶಿಸಿದೆ. ಮುನ್ನಾನ ಮನೆಗೆ ಕ್ಷಮಾಪಣೆ ತಲುಪಿಸಬೇಕೆಂದು ಕೋರ್ಟ್ ಆದೇಶ ಹೊರಡಿಸಿದೆ. ಕಾಡಿ ಕುದುರೆ ಓಡಿ ಬಂದಿತ್ತ ಅಪ್ಪ ಅಪ್ಪ ಆ ಜಡ್ಜಿ ತಾತ ಈ ಮೀಸೆ ಮಾವನ್ ಮೀಸೆನ ಸಿಕ್ಸ್ ಹಾಕ್ಬಿಟ್ಟ. ಅದಕ್ ಭಯ ಪಟ್ಕೊಂಡು ಅವ್ನ ಜೀಪಲ್ಲಿ ನಾನು ಬಿಟ್ಬಿಟ್ಟ. ಬಾಬ್ಜಿ ಮಗನ್ನ ಅರೆಸ್ಟ್ ಮಾಡಿದ್ದಕ್ಕೆ ನೀನು 10ರಷ್ಟು ಅವಮಾನ ಅನುಭವಿಸ್ತೀಯ. ಇವತ್ತು ರಾತ್ರಿ ನನ್ನ ಮಗ ಬಿಡುಗಡೆ ಆಗಿದ್ದಕ್ಕೆ ಪಾರ್ಟಿ ಕೊಡ್ತಾ ಇದ್ದೀನಿ. ನೀನು ಬರ್ತೀಯ. ನಿನ್ಗಲ್ದಿದ್ರು ನಿಮ್ಮಪ್ಪ ಹೋಮ್ ಮಿನಿಸ್ಟರ್ ಸೆಕ್ಯೂರಿಟಿಗೋಸ್ಕರನಾದ್ರೂ ಬರ್ತೀಯ. ನನ್ನ ಮಗನ ಕೈಯಲ್ಲೇ ನಿನ್ಗಾಗುವ ಅವಮಾನ ಏನು ಅಂತ ಅಲ್ಲಿ ತಿಳಿಸ್ತೀನಿ. ಜಜ ಆइए होम मिनिस्टर साहब, आइए. ನಮಸ್ಕಾರ. ಏನ್ ಪುಟ್ಟ? ನಾನು ಈ ಕಾಕಿಯವ್ರ ಜೊತೆ ಆಟ ಆಡ್ಬೇಕು. ನಮ್ ಸಿಬ್ಬಂದಿ ವರ್ಗ ಜೊತೆನಾ? ಏನಾಟ? ಚೂಟಾಟ. ಎಂತ ಚೂಟಾಟ? ಅದು ಒಬ್ರು ಓಡ್ತಾರೆ, ನಾನು ಅವ್ರನ್ನ ಹಿಡಿತೀನಿ. ಹಿಡಿದ್ಬಿಟ್ರೆ ಅವ್ರ ಬಟ್ಟೆನೆಲ್ಲ ಆಗಿ ಬಿಡು. ಜಮಾಯಿಸು. ಅವನು ಬಿಟ್ಟು ಇವನು ಯಾರು? ಇವನು ಬಿಟ್ಟು ಎಸಿಪಿ, ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ಕಡೆಯ. ಪೊಲೀಸ್ ಅಂದ್ರೆ ಯಾರು? ಜನಗಳ ಜೊತೆ ಬೆರಿಬೇಕು, ಹಾಡ್ಬೇಕು, ಕುಡಿಬೇಕು. ಆಗ್ಲೇ ಅವ್ರಿಗೆ ನಮ್ ಬಗ್ಗೆ ನಂಬಿಕೆ ಬರೋದು. शुरू करो बेटा.
ಶಿಂದೆ, ಹುಚ್ಚ ಕೈ ಮೇರಿ ಮಾಡಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಂತ ಎಫ್ಐಆರ್ ಹಾಕಿ ಸಾಕ್ಷಿಗೆ ಹೋಮ್ ಮಿನಿಸ್ಟರ್ ಸೈನ್ ತಗೊಳ್ಳಿ. ಅದು ಸಾಕಾಗದೆ ಹೋದ್ರೆ ಅವರಪ್ಪನ್ ಸಿಗ್ನೇಚರ್ ತಗೊಳ್ಳಿ. ಪೊಲೀಸ್ ಮಾತ್ರ ಅಲ್ಲ, ಪೊಲೀಸ್ ಮೈ ಮೇಲಿರೋ ಈ ಬೆಲ್ಟ್ ಕೂಡ 24 ಅವರ್ಸ್ ಡ್ಯೂಟಿ ಮಾಡುತ್ತೆ. ಹಲೋ ಸರ್, ನನ್ನ ಹೆಸರು ಪ್ರಕಾಶ್, ಜರ್ನಲಿಸ್ಟ್. ಇದು ಹೋಲಿ ಖಾದಿ ರಾಕ್ಷಸಿ ಸರ್. ಭಗವಂತ ಇವಳನ್ನ ಸಂಹಾರ ಮಾಡಿದ ಸಂದರ್ಭ ಮುಂದಿಟ್ಟು ಊರಿನ ಜನ ಎಲ್ಲ ಸೇರಿ ಈ ಹಬ್ಬನ ಆಚರಿಸ್ತಾ ಇದೀವಿ. ಆದ್ರೆ ಇವತ್ತು ನಿನ್ ಕೈನಾಗ್ ಸತ್ನಲ್ಲ ಆ ಬಾಬ್ಜಿ ಮಗ, ಆ ಖುಷಿಗಾಗಿ ಹಬ್ಬನ ಆಚರಿಸ್ತಿದೀವಪ್ಪ. ನೀನ್ 100 ವರ್ಷ ಚಂದಾಗ್ ಬಾಳಪ್ಪ. ಥ್ಯಾಂಕ್ ಯು ಸರ್. ಈ ಊರಿನ ಜನಗಳು ನೋಡಿ ಸರ್, ಎಷ್ಟು ಖುಷಿಯಾಗಿದ್ದಾರೆ. ಮಿಕ್ಕಿಬ್ಬರು ಪೀಡೆಗಳನ್ನ ತೊಲಗಿಸ್ಬಿಟ್ರೆ ಈ ಊರಿಗೆ ದಿನ ಹಬ್ಬನೇ ಸರ್. ಈ ಬೆಂಕಿ ಅವ್ರ ಚಿತೆ ಮೇಲೆ ಉರಿಬೇಕು ಸರ್. ತಗೊಳ್ಳಿ ಸರ್, ಬನ್ನಿ ಸರ್. ಸರ್, ಟಿಟ್ಲನ್ ಜನರಲ್ ಸೇರ್ಕೊಂಡಿದ್ದಾರೆ ಅನ್ಸುತ್ತೆ. ಓಕೆ ಸರ್. ಪುಕ್ಲ ಮಾತ್ರ ಬೆನ್ನಿಗೆ ಚೂರಿ ಹಾಕೋದು. ಗಂಡೆದ ಇರೋನು ಎದುರುಗಡೆ ನಿಂತು ಹೊಡಿತಾನೆ.
ಆ ದಿನ ಸಾವನ್ ಕಣ್ಣಲ್ಲಿ ಕಂಡ ಆ ಕ್ಷಣ ಎಲ್ ಕೊಟ್ ಮಾತನ್ ತಪ್ಪಿ ತಲೆ ತಗ್ಗಿಸ್ಬೇಕಾಗುತ್ತೋ ಅಂತ ಅನುಕ್ಷಣನು ಭಯ ಪಡ್ತಾನೆ ಇರ್ತೀನಿ ಸರ್. ನಂದೊಂದೇ ಒಂದು ಆಸೆ ಸರ್, ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇರ್ಕೊಡ್ದು. ನನ್ನ ಮುಖದ ಮೇಲೆ ನಗು, ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು ಸರ್. ಮದಕರಿ ಬಡಾ ಪೊಲೀಸ್ ಆಫೀಸರ್, ನೆತ್ತಿ ಮೇಲ್ ಟೋಪಿ, ಕೈನಲ್ಲಿ ಪವರು, ಮುಸುಡಿ ಮೇಲ್ ಮೀಸೆ ಇದೆ ಅಂತ ದೇವ್ರು ದೇವ್ರು ಅಂತ ಪೂಜಿಸಿದ್ರಿ. देखो देखो तुम लोगों का भगवान एक ही गोली से मर गया साला. थू थू ಇವನು ನಿಮ್ ಬದುಕನ್ನ ಬದಲಾಯಿಸ್ತಾನ. ಸುನೋ, ಈ ಊರಿನ ಹಣೆ ಬರ ಬರೆಯೋದು ನನ್ನ ಬಾಬ್ಜಿ. ಆ ದೇವ್ರೆ ಇಳಿದ್ ಬಂದ್ರು ಒಂದ್ ಅಕ್ಷರನೂ ಬದಲಾಯಿಸೋದಕ್ ಸಾಧ್ಯ ಇಲ್ಲ. ಅದೇ ತರ ಸಾವನ್ ಕೂಡ. ಯಾಕ್ ಗೊತ್ತಾ? ಆ ನಿಮ್ ದೇವ್ರು ಅಮೃತ ಕುಡಿತಾನೆ, ಈ ಕಿಟ್ಲ ರಕ್ತ ಕುಡಿತಾನೆ. ಸಾಲ ಜೊತೆ ಇಲ್ದೆ ರಾಜನ್ ಮಗನ ಹೆಣ ಹೋಗ್ಬಾರ್ದು. ಅದಕ್ಕೆ ನನ್ನ ಮಗನ್ ಚಿತೆ ಆರೋದಕ್ಕೆ ಮುಂಚೆ ನಿನ್ನ ಬಲಿ ಕೊಟ್ನೋ ಕುತ್ತೆ. ಇನ್ನು ಯಾರೇ ಪೊಲೀಸ್ ಆಫೀಸರ್ ಬಂದ್ರು ಇವನ್ ಸಮಾಧಿ ತೋರಿಸಿ ಆಮೇಲೆ ಡ್ಯೂಟಿ ಸೇರ್ಕೊಳಕ್ ಹೇಳಿ. ನೋಡಿ, ಎಲ್ಲರೂ ಕಾಮಾಗಿರಿ. ದಯವಿಟ್ಟು ಈ ವಿಷಯನ ಯಾರು ಸರ್, ಅವ್ರು ನಿಮಗ್ ಮಾತ್ರ ದೇವ್ರಲ್ಲ, ನನಗೂ ದೇವ್ರಿದ್ದಂಗೆ. ನನ್ನ ಹಣೆಗೂ ಯಾರ ಹತ್ರನೂ ಬಾಯ್ಬಿಡಲ್ಲ ಸರ್. ಸರ್ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಬಾಬ್ಜಿನ ನಂಬಿಸೋಕೆ ಖಾಲಿ ಶವತ್ ಪಟ್ಟಿಗೆನ ಹೂತಾಕಿದ್ವಿ. ನಂತರ ನಾಟಿ ವೈದ್ಯ ಶಾಲೆಗೆ ಸೇರ್ಸಿದ್ವಿ. ಅಲ್ಲಿದ್ರು ಅಪಾಯ ಅಂತ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಡಾಕ್ಟರ್ ತೋರಿಸಿದ್ವಿ. ಅವ್ರು ಬದುಕೋದೇ ಕಷ್ಟ, ಯಾವ ನಿಮಿಷದಲ್ಲಾದ್ರೂ ಸಾಯ್ಬೋದು ಅಂತ ಹೇಳಿದ್ರು. ಆ ಬಾಧೆಗಿಂತ ಮಗು ಸಮಸ್ಯೆನೇ ದೊಡ್ಡದಾಯ್ತು. ಅವ್ರು ತಿನ್ನಿಸ್ತಾ ಇದ್ರೆ ತಿನ್ನಲ್ಲ, ಮಲಗಿಸ್ತಾ ಇದ್ರೆ ಮಲಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದಿರೋ ಪರಿಸ್ಥಿತಿಲಿ ನೀನ್ ಕಾಣಿಸ್ದೆ. ನಿನ್ ಬಗ್ಗೆ ಸಂಪೂರ್ಣವಾಗಿ ಎಂಕ್ವೈರಿ ಮಾಡಿದ್ವಿ. ಮಕ್ಳು ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಹೇಗಾದ್ರೂ ಡ್ರಾಮಾನಾದ್ರೂ ಮಾಡಿ ಮಗುನ ನಿಮ್ಗೆ ಒಪ್ಪಿಸ್ಲೇಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆಮೇಲೆ ಏನ್ ನಡೀತು ಅಂತ ಎಲ್ಲ ನಿಮ್ಗೆ ಗೊತ್ತು. ನಿಮ್ಗೆ ಯಾವ ವಿಧದಲ್ಲೂ ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ನಿಮಗ್ ತೊಂದರೆ ಕೊಟ್ಟಿದ್ದು ನಮ್ ತಪ್ಪೆ. ಮಗುಗೆ ತಂದೆ ಇಲ್ಲ ಅನ್ನೋ ಕೊರತೆ ನೀಗ್ಸೋಕೆ ಬೇರೆ ದಾರಿನೇ ಇಲ್ದೆ ಹೋಯ್ತು. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಬದುಕೋದು ಸ್ವಲ್ಪ ಕಷ್ಟ ಇದೆ. ಏನಾದ್ರು ಮಾತಾಡೋದಿದ್ರೆ ಬಂದ್ ಮಾತಾಡ್ಕೊಂಡು ಹೋಗಿ. ಮಗು ಬಗ್ಗೆ ಚಿಂತೆ ಮಾಡಬೇಡಿ ಸರ್. ನಿಮ್ಮ ಮಗು ನನ್ನ ಮಗಳಿದ್ದಾಗೆ.
ಅಪ್ಪ ಏನಾಯ್ತಪ್ಪ? ಅಂಕಲ್ಗೆ ನಿದ್ದೆ ಬರ್ತಾ ಇಲ್ಲ ಅಂತಮ್ಮ, ಅದಕ್ಕೆ ನಾವೆಲ್ಲ ಇಲ್ಲಿದ್ದೀವಿ.